ಬೆಂಗಳೂರಿನಲ್ಲಿ ಯುವಕರ ಹುಚ್ಚಾಟಗಳು ದಿನೇ ದಿನೇ ಮಿತಿ ಮೀರ್ತಾ ಇವೆ. ದ್ವಿಚಕ್ರ ವಾಹನದಲ್ಲಿ ಬರೋಬ್ಬರಿ 5 ಪ್ರಯಾಣ ಮಾಡಿ ಹುಚ್ಚಾಟ ನಡೆಸಿದ ಘಟನೆ ಮತ್ತಿಕೆರೆಯ ನೇತಾಜಿ ಸರ್ಕಲ್ ಬಳಿ ನಡೆದಿದೆ. ಬೈಕ್ನಲ್ಲಿ ಸಂಚರಿಸುವಾಗ 5ನೇ ವ್ಯಕ್ತಿಗೆ ಕೂರೋಕೆ ಜಾಗ ಇಲ್ಲದೆ ನಿಂತ್ಕೊಂಡು ಹೋಗ್ತಾ ಇರೋದನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಶಾಲಾ ಮಕ್ಕಳಿಗೆ ಇನ್ಮುಂದೆ 5 ದಿನಗಳ ಕಾಲ ರಾಗಿ ಮಾಲ್ಟ್ ವಿತರಣೆ ಮಾಡುವಂತೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಇಷ್ಟು ದಿನ ವಾರದಲ್ಲಿ 3 ದಿನ ಮಾತ್ರ ರಾಗಿ ಮಾಲ್ಟ್ ನೀಡಲಾಗ್ತಾ ಇತ್ತು. ಆದರೆ ಇನ್ಮುಂದೆ ವಾರದ 5 ದಿನಗಳು ವಿತರಣೆ ಮಾಡುವಂತೆ ಸರ್ಕಾರ ಆದೇಶ ನೀಡಿದೆ. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಹಯೋಗದೊಂದಿಗೆ ರಾಗಿ ಮಾಲ್ಟ್ ನೀಡಲಾಗ್ತಾ ಇದ್ದು ಶೇಕಡಾ 25ರಷ್ಟು ಹಣ ಸರ್ಕಾರದಿಂದ ಭರಿಸಲು ನಿರ್ಧಾರ ಮಾಡಲಾಗಿದೆ. ರಾಗಿ ಮಾಲ್ಟ್ ನೀಡುವ ಸಂಬಂಧ 24 ನಿಯಮಗಳನ್ನು ಸರ್ಕಾರ ಸೂಚಿಸಿದ್ದು ನಿಯಮಗಳನ್ನು ಪಾಲನೆ ಮಾಡಿ ರಾಗಿ ಮಾಲ್ಟ್ ವಿತರಣೆ ಮಾಡುವಂತೆ ಸರ್ಕಾರ ಸೂಚಿಸಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ಪುರಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರಿದೆ. ದಾಖಲೆ ಕೊಡಲಿಲ್ಲ ಎಂಬ ವಿಷಯಕ್ಕೆ ಮಧ್ಯವರ್ತಿಯೋರ್ವ ಪುರಸಭೆ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಹಲ್ಲೆ ಮಾಡಲು ಮುಂದಾದವನ ವಿರುದ್ಧ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೇ ಇರೋದು ಯಾಕೆ ಅಂತ ಸಾಮಾನ್ಯ ಸಭೆಯಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಮಧ್ಯವರ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ಎಸಿಎಸ್ ಆಯೋಜನೆ ಮಾಡಿದ್ದ ಅಘೋಷಂ ಓಣಂ ಹಬ್ಬದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ವೈಷ್ಣವಿ ಕುಪ್ಪಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ವೈಷ್ಣವಿ ಕುಪ್ಪಸ್ವಾಮಿ, ಓಣಂ ಹಬ್ಬ ಅಂತಂದ್ರೆ ಕೇರಳದ ದೋಣಿ ಸ್ಪರ್ಧೆ ವಲ್ಲಂಕಲಿ ನೆನಪಿಗೆ ಬರುತ್ತೆ. 10 ದಿವಸಗಳ ಕಾಲ ಆಚರಿಸುವ ಈ ವಿಶೇಷ ಸಂಭ್ರಮ ಪೌರಾಣಿಕದಲ್ಲಿ ಮಹಾಬಲಿ ಮಹಾರಾಜ ಮನೆಗೆ ಹಿಂತಿರುಗಿದ ವಿಶೇಷ ಕಾಲದ ಆಚರಣೆಯಾಗಿದ್ದು ಇದು ಸುಗ್ಗಿಯ ಕಾಲದ ಸಂಭ್ರಮ ನೆನಪಿಸುತ್ತೆ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.